ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ನಾವಿವತ್ತು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನು ಮತ್ತು ನಮ್ಮ ಅತ್ತೆ ವೈನಿಧಿ ಹೋಗ್ತಾ ಇದ್ದೀವಿ. ಸೊ ನಾವು ಎಲ್ಲಿ ಶಾಪಿಂಗ್ ಮಾಡ್ತೀವಿ, ಏನು ಪರ್ಚೇಸ್ ಮಾಡ್ತೀವಿ, ಮತ್ತು ಅಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಅದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ಸೊ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾನಲ್ಲಿ ಹೋದ್ಮೇಲೆ ನಾವು ಯಾವ ಜ್ಯುವೆಲರಿ ಶಾಪಿಗೆ ಹೋಗಿದ್ದೀವಿ ಮತ್ತು ಅಲ್ಲಿ ಕಲೆಕ್ಷನ್ಸ್ ಹೇಗಿದೆ, ಏನು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನಾವು ಹೋಗಿದ್ದು ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಶ್ರೀ ಗಣೇಶ್ ಜ್ಯುವೆಲರ್ಸ್ ಅಂತ. ಇದು ಬಂದು ತುಂಬ ವರ್ಷದಿಂದ ಇದೆಯಂತೆ. ನಾನು ಮೊದಲು ಮದುವೆಗೂ ಮುಂಚೆ ಈ ಜ್ಯುವೆಲರಿ ಶಾಪ್ ಪಕ್ಕದ ರೋಡಲ್ಲಿ ಪಿ ಜಿನಲ್ಲಿದ್ದೆ. ಸೊ ನನಗೆ ಹಾಗಾಗಿ ಈ ಏರಿಯಾ ಫೆಮಿಲಿಯರ್ ಇದೆ. ಸೊ ಮತ್ತು ಇಲ್ಲಿ ನಾನು ಲಾಸ್ಟ್ ಟೈಮ್ ಏನೋ ತೊಗೊಳಕ್ಕೆ ಹೋದಾಗ ಸ್ವಲ್ಪ ಕಲೆಕ್ಷನ್ಸ್ ನೋಡಿದ್ದೆ, ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ನಾವು ಸ್ಕೀಮ್ ಹಾಕಿದ್ವಿ. ಸೊ ಸ್ಕೀಮ್ ಹಾಕಿದ್ರಿಂದ ಇಲ್ಲೇ ಬಂದು ತೊಗೊಂಡಿದ್ದು ನಾವು ಜ್ಯುವೆಲ್ರಿನ ಶಾಪ್ ಮಾಡಿದ್ದು. ಸ್ಕೀಮ್ ನನ್ನ ಪ್ರಕಾರ ಸ್ಕೀಮ್ ಹಾಕ್ಕೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಯಾಕಂದರೆ ವೇಸ್ಟೇಜ್ ಇರೋದಿಲ್ಲ, ಮೇಕಿಂಗ್ ಇರೋದಿಲ್ಲ. ನಾವು ಹಾಗೆ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ತೀವಿ ಅಂದರೆ ಅದು ಎಲ್ಲ ಇಷ್ಟು ಪರ್ಸೆಂಟೇಜ್ ಅಂತ ಹಾಕ್ತಾರೆ. ಸೊ ಅದು ಅಮೌಂಟೇ ಜಾಸ್ತಿ ಆಗೋಗುತ್ತೆ. ಸೊ ಈ ಥರ ಸ್ಕೀಮ್ ಹಾಕ್ಕೊಂಡ್ರೆ ವರ್ತ್ ಅನಿಸುತ್ತೆ ನನಗೆ. ನಾವು ಕಟ್ಟೋದೇ 11 ತಿಂಗಳು, ಅದಕ್ಕೆ 1 ತಿಂಗಳು ಎಕ್ಸ್ಟ್ರಾ ಸೇರಿಸಿ ಅವರು ಪೇ ಮಾಡ್ತಾರೆ. ಸೊ ಏನಾದರೂ ತುಂಬ ದೊಡ್ಡದು ತೊಗೋಬೇಕು, ಆ ಥರ ಏನಾದ್ರು ಪ್ಲ್ಯಾನ್ ಇದ್ದರೆ ಈ ಥರ ಸ್ಕೀಮ್ಗೆ ಹೋಗಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಸೊ ಹಾಗೆ ನಿಮಗೆ ಜ್ಯುವೆಲ್ರಿ ಶಾಪ್ ವ್ಯೂ ಕೂಡ ಹಾಕಿದ್ದೀನಿ ನೋಡಿ. ನನ್ನ ಮಗಳು ಆರಾಮಾಗಿ ಕುತ್ಕೊಂಡಿದ್ದಾಳೆ. ಅವಳಿಗೆ ಈ ಥರ ಲೈಟ್ಸು ಏನಾದ್ರು ಕಣ್ಣಿಗೆ ಹೊಳೆಯೋ ಥರ ಏನಾದ್ರು ಕಾಣಿಸಿದ್ರೆ ಹಿಂಗೇನೆ ಹಂಗೆ ಸ್ಟನ್ನಾಗಿ ಕೂತಿರ್ತಾಳೆ ಒಂದು ಸ್ವಲ್ಪ ಹೊತ್ತು. ಸೊ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಇಯರಿಂಗ್ಸ್ ಕಲೆಕ್ಷನ್ಸ್ ಕೂಡ. ನಾನು ಹೇಳಬೇಕಂದ್ರೆ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಇದು ಇಯರಿಂಗ್ಸ್ ಸೆಕ್ಷನಲ್ಲಿ ಅಂತ ನಾನು ಹೇಳಲ್ಲ, ಎಲ್ಲ ಸೆಕ್ಷನಲ್ಲೂ ನಾವು ನೋಡಿದ್ವಿ. ಆಲ್ಮೋಸ್ಟ್ ಸಿಲ್ವರ್ ಮತ್ತು ಗೋಲ್ಡ್ ಬ್ಯಾಂಗಲ್ಸ್, ಇನ್ನೇನು ಫಿಂಗರ್ ರಿಂಗ್ಸ್ ಈ ಥರ ಎಲ್ಲ ನೋಡಿದ್ವಿ. ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಇವತ್ತು, ಎಲ್ಲ ಸೋಲ್ಡ್ ಆಗಿಬಿಟ್ಟಿದೆ ಹಾಗೆ ಹಿಂಗೆ ಅಂದರು. ಬಟ್ ಗೊತ್ತಿಲ್ಲ, ಇದರಲ್ಲಿ ಈ ಪ್ಲೇಟಲ್ಲಿ ಇಟ್ಕೊಂಡಿರೋದು ನಾವೆಲ್ಲ ನಮಗೆ ಯಾವ್ದು ಇಷ್ಟ ಆಗಿದೆಯೋ ಅಂಥದ್ದನ್ನ ಸೆಲೆಕ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ವಿ. ಫೈನಲೈಸ್ ಮಾಡೋಣ ಎಂಡಿಂಗಲ್ಲಿ ಅಂತ. ಡೈಲಿ ವೇರ್ಗೆ ಬೇಕಾಗಿದ್ದಿದ್ದು ನಮಗೆ, ರೆಗ್ಯುಲರ್ ವೇರಿಗೆ ಬೇಕಾಗಿತ್ತು. ಸೊ ನೋಡಿ ಹಾಗೆ ಕಲೆಕ್ಷನ್ಸ್ ಹೇಗಿದೆ, ಇಯರಿಂಗ್ ಕಲೆಕ್ಷನ್ಸ್ ಅಂತ ಇಲ್ಲಿ ನೀವೇ ನೋಡ್ತಿರ್ಬೋದು. ನಿಮ್ಗೆ ಅನಿಸುತ್ತೆ ಸ್ವಲ್ಪ ಓಲ್ಡ್ ಪ್ಯಾಟ್ರನ್ಸ್ ಇದೆ. ಎಲ್ಲೋ ಒಂದು ಪ್ಯಾಲೆಟಲ್ಲಿ ಒಂದು ಇಲ್ಲ ಅಂದರೆ 2 ಅಷ್ಟೇ ಸ್ವಲ್ಪ ಡಿಸೈನ್ ಇಷ್ಟ ಆಗುವಂಥ ಥರ ಇರೋದು. ಇನ್ನೆಲ್ಲ ಓಲ್ಡ್ ಡಿಸೈನ್ಸೇ. ಮುಂದೆ ಬ್ಯಾಂಗಲ್ಸ್ ಬಗ್ಗೆ ಹೇಳ್ತೀನಿ. ಸೊ ಅಲ್ಲಿ ಬ್ಯಾಂಗಲ್ಸ್ ನನಗೆ ತುಂಬ ಇಷ್ಟ ಆಯಿತು. ಅದು ಒಂದು ಪೇರ್ ಅಂತೂ ಸಖತ್ ಇಷ್ಟ ಆಯಿತು. ಸೊ ಅದು ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವುದು ಏನು ಅಂತ. ಸೊ ಇಯರಿಂಗ್ಸ್ ಕಲೆಕ್ಷನ್ಸ್ನ ನೋಡಿ ನಾನು ಬ್ಯಾಂಗಲ್ ಸೆಕ್ಷನ್ಗೆ ಹೋದಾಗ ಸಿಗ್ತೀನಿ. Welcome to my mama channel. Minapre kero. Friends.
ನೆಕ್ಸ್ಟ್ ಅಲ್ಲೇ ಬೇಬಿ ಬ್ಯಾಂಗಲ್ಸ್ ಇತ್ತು. ಸೊ ನೋಡೋಣ ಅಂತ ಅಲ್ಲೊಂದು ಪೇರ್ ತೆಗೆಸ್ದೆ. ಇದು ನನಗೆ ತುಂಬ ಇಷ್ಟ ಆಯಿತು ಡಿಸೈನು. ಬಟ್ ಮಕ್ಕಳು ಬಳೆಗಳೆಲ್ಲ ಅಡ್ಜಸ್ಟಬಲ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ವರ್ಷ ಯೂಸ್ ಮಾಡೋದಲ್ವಾ, ಸೊ ಅದಕ್ಕೋಸ್ಕರ ನಾವು ಏನು ತೊಗೊಂಡ್ವಿ ಏನು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನನಗೆ ಪರ್ಸ್ನಲಿ ಇಲ್ಲಿ ಕಲೆಕ್ಷನ್ ಸ್ವಲ್ಪ ಇಷ್ಟ ಆಗುತ್ತೆ. ಕೆಲವೊಂದು ಟೈಮ್ ನಾವು ಓದೋಕ್ಕೆ ಚೆನ್ನಾಗಿರುತ್ತೆ, ಕೆಲವೊಂದು ಟೈಮ್ ನಾವು ನೆಕ್ಸ್ಟ್ ನಾವು ಹೂವಿನ ಬುಟ್ಟಿ ನೋಡೋಣ ಅಂತ ಬಂದ್ವಿ. ನಮ್ಮದು ತಟ್ಟೆ ಬಂದು ಡಿಸೈನ್ ಆಗಿದೆ. ಸೊ ಅದಕ್ಕೋಸ್ಕರ ಹೂವಿನ ಬುಟ್ಟಿನೂ ಡಿಸೈನ್ ಆಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಇಂಟೆನ್ಷನಲ್ಲಿ ಡಿಸೈನಲ್ಲಿ ನೋಡಿದ್ವಿ. ಬಟ್ ಸೈಜು ಸಿಗಲಿಲ್ಲ, ಡಿಸೈನು ಒಂದೇ ಇದ್ದಿದ್ದು, ಬೇರೆ ಪೀಸ್ ಇರಲಿಲ್ಲ. ಸೊ ಆ ಥರ ಆಯಿತು. ಈ ಸಲ ಎಲ್ಲ ಸೇಲಾಯ್ತು ಅಂತ ಅಂದರು. ಸೊ ಅದರಲ್ಲೂ ನಮಗೆ ಯಾವುದು ಡಿಸೈನ್ ಸಿಗಲಿಲ್ಲ ನಮಗೆ ಬೇಕಾಗಿರೋವಂಥದ್ದು. ಮತ್ತು ಸೈಜ್ ಕೂಡ ಅಷ್ಟೇ, ನಮಗೆ ಯಾವ್ದು ಬೇಕಿತ್ತು ಅದು ಸಿಗಲಿಲ್ಲ. ಸೊ ಅದಕ್ಕೆ ನಾವು ಅದನ್ನು ತೊಗೊಳ್ಳಿಲ್ಲ. ನೆಕ್ಸ್ಟ್ ನಾವು ಹೋಗಿದ್ದು ಬ್ಯಾಂಗಲ್ ಸೆಕ್ಷನ್. ಇಲ್ಲಿ ನನಗೆ 2 ಡಿಸೈನ್ ಬ್ಯಾಂಗಲ್ಸ್ ಇಷ್ಟ ಆಯಿತು. ಅದ್ರ ಒಂದಂತೂ ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಡಿಸೈನ್ ಬಂದು ಆಲ್ಮೋಸ್ಟ್ ಇದು 31 ಗ್ರಾಮ್ಸ್ ಇದೆ. ತೊಗೊಂಬಿಡೋಣ ಅನಿಸಿತ್ತು. ಬಟ್ ಬಜೆಟ್ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ. ತೊಗೊಂಬಿಡೋದು ಈಸಿ, ಆಮೇಲೆ ಕಷ್ಟ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಫೋಟೋ ತೆಕ್ಕೊತೀನಿ ಅಂತ ಅಂದೆ. ಅವರು ಇಲ್ಲ ಮೇಡಮ್, ಇದೆಲ್ಲ ಯುನಿಕ್ ಡಿಸೈನ್, ನಾವು ಆಚಾರ್ಯರ ಹತ್ರ ನಮ್ಮ ಪರ್ಸ್ನಲಾಗಿ ಮಾಡಿಸ್ಕೊಳ್ಳೋದು, ಇದೆಲ್ಲ ತೊಗೊಳಂಗಿಲ್ಲ ಹಾಗೆ ಹೀಗೆ ಅಂದರು. ಸರಿ ಅಟ್ಲೀಸ್ಟ್ ಬಾರ್ ಕೋಡ್ ಆದರೂ ಕೊಡಿ ಅಂದ್ಬಿಟ್ಟು ನಾನು ಬಾರ್ ಕೋಡ್ದು ಫೋಟೋ ತೆಕ್ಕೊಂಡು ಬಂದಿದ್ದೀನಿ. ನೋಡೋಣ ನೆಕ್ಸ್ಟ್ ಏನಾದರೂ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ಮಾಡಿಸ್ಕೊಬೋದು ಅಂತ. ಇನ್ನೂ ಒಂದು ಪೇರ್ ಇಷ್ಟ ಆಯಿತು. ಅದು ಸ್ವಲ್ಪ ತೆಳುವಾಗಿ ಸ್ಟೋನ್ಸಲ್ಲಿ ಇತ್ತು, ಗಟ್ಟಿ ಇತ್ತು, ಅದು ಚೆನ್ನಾಗಿತ್ತು. ಸೊ ಅದನ್ನು ಒಂದು ತೊಗೊಂಡು ಬಂದಿದ್ದೀನಿ. ಆನ್ ದ ವೇ ಬರುವಾಗ ಸ್ಯಾರಿ ಶಾಪ್ ಕಾಣಿಸ್ತು. ಇಲ್ಲಿ ಹೊರಗಡೆ ಯಾವುದೋ ಒಂದು ಸ್ಯಾರಿ ನೋಡೋಕ್ಕೆ ಹೋಗಿ ಒಳಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇದು ಪರಿಚಯದವ್ರ ಅಂಗಡಿನೇ ಅಂತ. ನನಗೆ ಗೊತ್ತಿಲ್ಲ, ನಮ್ಮ ಅತ್ತೆಯವ್ರಿಗೆ ಗೊತ್ತು. ಇದು ಅವರು ತುಂಬ ವರ್ಷದಿಂದ ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಪರಿಚಯ ಇದೆ ಅಂತ ಅಲ್ಲಿಗೆ ಹೋದ್ವಿ. ನೆಕ್ಸ್ಟ್ ಹಿಂಗೆ ಶಾಪಿಂಗ್ ಹೋದ್ಮೇಲೆ ಏನಾದರೂ ತಿನ್ನಲೇಬೇಕಲ್ವ, ಟಯರ್ಡ್ ಆಗಿರ್ತೀವಿ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಆನ್ ದ ವೇನೇ ಒಂದು ಚಾಟ್ ಸೆಂಟರ್ ಇದೆ. ಅದು ಚಾಟ್ ಸೆಂಟರ್ ನೇಮ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಂಗೆ ಗೊತ್ತೆ, ಪಾವ್ ಭಾಜಿ ಸೆಂಟರ್ ಚೈನೀಸ್ ಸಮಥಿಂಗ್. ಅಲ್ಲಿ 3 ಮೆಂಬರ್ಸ್ ಇದ್ದಾರೆ ನೋಡಿ ಹುಡುಗರು. ಅವರು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದಾರೋ, ಫೋಟೋ ತೆಕ್ಕಿತ್ತಿದ್ದಾರೆ ಅಂದ್ಕೊಂಡಿದ್ದಾರೋ, ಪೋಸ್ಟ್ ಕೊಟ್ಟಿದ್ದು 3 ಜನನು. ಹಾಗೆ ಅದು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಾವು ಪಾವ್ ಭಾಜಿ ಮತ್ತು ವಡಾಪಾವ್ ತೊಗೊಂಡ್ವಿ. ಸೊ ವೈನಿಧಿ ಎಂಜಾಯ್ ಮಾಡಿದ್ಲು. ಅದು ರೋಡ್ ಸೈಡ್ ನಡ್ಕೊಂಡು ಹೋಗೋದಾಗಲಿ ಎಲ್ಲನೂ ನೋಡಿ ಅವಳು ಹೇಗೆ ಓಡಾಡ್ತಾ ಇದ್ದಾಳೆ ಅಂತ. ಆಮೇಲೆ ಅವಳು ಸ್ವಲ್ಪ ಪಾವ್ ಭಾಜಿ ತಿಂತೀನಿ ಅಂತ ಅಂದಳು. ಸೊ ನಾವು ಯೂಶ್ವಲಿ ಕೊಡಲ್ಲ ಹೊರಗಿನ ಫುಡ್ಡು. ಸ್ವಲ್ಪ ಅದರದ್ದು ಬನ್ನ ಕಿತ್ಬಿಟ್ಟು ಅವಳಿಗೆ ಕೊಟ್ವಿ. ಒಂದು ಬೈಟ್ ತಿಂದ್ಬಿಟ್ಟು ಅದನ್ನು ವಾಪಸ್ ಕೊಟ್ಬಿಟ್ಲು. ಅವಳು ತಿನ್ನಲೇ ಇಲ್ಲ. ಸೊ ನಾವು ಏನು ತೊಗೊಂಡ್ವಿ ಈ ಜ್ಯುವೆಲ್ರಿ ಶಾಪಲ್ಲಿ ಆ್ಯಂಡ್ ಸ್ಯಾರಿ ಶಾಪಲ್ಲಿ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನಾನು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಕೆಲವ್ರಿಗೆ ಜ್ಯುವೆಲ್ರಿನೂ ತೊಗೋಬೇಕು, ಹಾಕೋಬೇಕು ಅನ್ನೋ ಆಸೆ ಇರುತ್ತೆ. ಮತ್ತು ನಮ್ಮ ಕಷ್ಟ ಕಾಲಕ್ಕೂ ಆಗಲಿ ಅನ್ನೋದು ಇರುತ್ತೆ. ಅಂಥವ್ರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ ನಮಗೇನು ಗೋಲ್ಡ್ ಜ್ಯುವೆಲ್ರಿ ಎಲ್ಲ ನಾವು ಹಾಕ್ಕೊಳ್ಳೋದಿಲ್ಲಪ್ಪ, ನಮಗೇನು ಬೇಡ, ಏನಾದರೂ ಫಂಡ್ ಲಾಸ್ಟ್ ಇನ್ವೆಸ್ಟ್ ಮಾಡಿ ನಮಗೊಂದು ಫಂಡ್ ಸಿಗೋ ಥರ ಆದರೆ ಓಕೆ ಅನ್ನೋರಿಗೆ ಸೊ ಗೋಲ್ಡ್ ಜ್ಯುವೆಲ್ರಿ ಮೇಲೆ ಹಾಕೋದು ಬೇಡ ಅಂತ ಹೇಳ್ತೀನಿ. ಸೊ ಜ್ಯುವೆಲ್ರಿನ ಯಾರು ಇಷ್ಟಪಟ್ಟು ವೇರ್ ಮಾಡ್ತೀರಾ ನೋಡಿ, ಹಾಕ್ಕೊಳ್ತೀರಾ ಅಂಥವ್ರು ಮಾತ್ರ ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡಿ. ಯಾವತ್ತಿದ್ರೂ ಚಿನ್ನಕ್ಕೆ ಭೂಮಿಗೆ ಬೆಲೆ ಅಂತೂ ಕಡಿಮೆ ಆಗಲ್ಲ. ಸೊ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಜ್ಯುವೆಲ್ರಿನೂ ಹಾಕೋಬೇಕು ಅನ್ನೋ ಆಸೆ ಇದೆ. ಸೊ ನಮ್ಮ ಕಷ್ಟ ಕಾಲಕ್ಕೂ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ನಾನು ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಆಬ್ವಿಯಸ್ಲಿ ಹಾಕ್ಕೊಂಡಿರ್ತೀವಿ ಅಂದಮೇಲೆ ಈಗ ನಮ್ಗೆ ಕಷ್ಟ ಇದೆ ಇನ್ನೊಬ್ರ ಹತ್ರ ಕೇಳೋದು ಹೇಗಿರುತ್ತೆ. ಬಟ್ ನಮ್ಮ ಹತ್ರ ಇರೋದನ್ನೇ ನಾವು ಪ್ಲೆಡ್ಜ್ ಮಾಡಿ ನಮ್ಮ ಕಷ್ಟ ಕಾಲಕ್ಕೆ ಯೂಸ್ ಮಾಡ್ಕೊಳ್ಳೋದು ಹೇಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಾನು ಮನೆಗೆ ಹೋದ್ವಿ. ಬ್ಯಾಕ್ ಟು ಮೈ ಚಾನೆಲ್. ಸೊ ಈಗಷ್ಟೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ನಾವು ಹೊರಟಿದ್ದು ಬಂದು ಈವ್ನಿಂಗ್ 4 o'clock ಆಗಿತ್ತು. ಸೊ ಇವಾಗ ಅರೌಂಡ್ 8:30 ಆಯಿತು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ. ನನ್ನ ಮಗಳು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ನನ್ನ. ಈಗ ಅವಳಿಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಲ್ವ, ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರ್ತೀನಲ್ಲ, ಅದನ್ನೇ ಇಮಿಟೇಟ್ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾಳೆ ಇವಾಗ. ಅವಳ ಪಾಡಿಗೆ ಅವಳನ್ನ ಏನೇನೋ ಹೇಳ್ಕೊಂಡು ಇಮಿಟೇಟ್ ಮಾಡ್ತಾ ಇರುತ್ತೆ.
ಇಲ್ಲ ಇದ್ದಾಳೆ ಅವಳು. ಏನು ಮಾತಾಡ್ಬೇಡ ಅಂದ್ರೆ ಅಮ್ಮ ಅಪ್ಪ ದಾದ ಅಂತಾನೆ ಇದ್ದಾಳೆ. ಸೊ ನಾವ್ ಏನೇನ್ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಫಸ್ಟ್ ನಮ್ ಪ್ಲಾನ್ ಇದ್ದಿದ್ದು ಗೋಲ್ಡ್ ಶಾಪಿಂಗ್. ಇಲ್ಲಿಂದ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ ನಾವು. ನೋಡಿ ಅವಳು ಮಾತಾಡ್ತಾ ಇದ್ದಾಳೆ, ನಾನ್ ಮಾತಾಡ್ತಾ ಇರೋದಕ್ಕೆ. ಸೊ ಅವಳದೇನಾದ್ರು ವಾಯ್ಸ್ ಕೇಳಿಸಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಸೊ ನಾವು ಗೋಲ್ಡ್ ಅಷ್ಟೇ ತಗೋಬೇಕಂತ ಅನ್ಕೊಂಡಿದ್ದು. ಆನ್ ದ ವೇ ಬರುವಾಗ ಅಲ್ಲಿ ಸ್ಯಾರಿ ಶಾಪ್ ಕಾಣಿಸ್ತು. ನಮ್ಮ ಅತ್ತೆ ಏನು ಆಲ್ಮೋಸ್ಟ್ 40 years ಇಂದ ಅಲ್ಲೇ ಇದ್ದಾರಂತೆ ಅವರು. ಸೊ ಅಲ್ಲಿ ತಗೊಳ್ಳೋಣ, ಚೆನ್ನಾಗಿರುತ್ತೆ, ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನೋಡೋಣ, ಹೊರಗಡೆ ಒಂದು ಡಿಸ್ಪ್ಲೇಗೆ ಸ್ಯಾರಿ ಹಾಕಿದ್ರು. ಸೊ ಆ ಸ್ಯಾರಿನ ನೋಡೋಣ ಅಂತ ಹೋಗಿ ಒಂದ್ ಸ್ಯಾರಿ ತಗೊಳ್ಳೋ ಪ್ಲೇಸಲ್ಲಿ 4 ಸ್ಯಾರಿ ತಗೊಂಡ್ ಬಂದಿದೀವಿ. ಆ ಸ್ಯಾರೀಸ್ನು ತೋರಿಸ್ತೀನಿ, ಮತ್ತೆ ನಾವು ಗೋಲ್ಡ್ ಏನೇನ್ ತಗೊಂಡಿದೀವಿ ಅಂತಾನು ತೋರಿಸ್ತೀನಿ. ಆಕ್ಚುಲ್ ಆಗಿ ಆ ಜ್ಯುವೆಲರಿ ಶಾಪ್ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು. 1 ಫ್ಲೋರ್ ಅಲ್ಲಿ ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಮಾಡ್ಕೊಂಡೆ ನಾನು, ಅವ್ರೇನು ಹೇಳಿಲ್ಲ. ಸೆಕೆಂಡ್ ಫ್ಲೋರ್ಗೆ ಹೋದಾಗ ಅವ್ರು ಇಲ್ಲ ಮೇಡಮ್ ಅಲೋ ಇಲ್ಲ ಅಂತ ಅಂದ್ರು. ಅದ್ರಂಗೆ ಫಸ್ಟ್ ಸೆಕೆಂಡ್ ಅಲ್ಲಿ ಇದೆ ನಿಮ್ಗಿಲ್ಲ ಅಂತ ಹೇಳ್ತೀರಾ ಅಂದಾಗ ಇಲ್ಲ ನಮ್ಗೆ ಅದೇ ಇನ್ಫಾರ್ಮೇಶನ್ ಕೊಟ್ಟಿರೋದು ಅಂತ ಅಂದ್ರು. ಸೊ ಏನಕ್ಕೆ ವಾದ ವಿವಾದಗಳು ಅಂತ ನಾನೇನು ಅಲ್ಲಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಅವರು ನನ್ನ ಹತ್ರನೇ ಕಾಯ್ಕೊಂಡು ಕೂತಿದ್ರು, ಎಲ್ಲಿ ಡಿಸೈನ್ ಫೋಟೋ ತೆಕ್ಕೊಂಡ್ಬಿಡ್ತೀನೋ ವಿಡಿಯೋ ಮಾಡ್ಕೊಂತೀನೋ ಅಂತ. ಸೊ ಅದಕ್ಕೆ ಅಂತ ಪ್ಲೇಸಲ್ಲೆಲ್ಲ ನಾವು ರಿಕ್ವೆಸ್ಟ್ ಮಾಡೋದಿಕ್ಕೆ ಆಗೋದಿಲ್ಲ. ಸುಮ್ಮನೆ ನಮಗೂ ಅವ್ರಿಗೂ ಕಿರಿಕ್ಗಳು ಯಾಕೆ ಅಂತ ನಾನು ಎಷ್ಟು ಬೇಕೋ ಅಷ್ಟೇ ವಿಡಿಯೋ ಮಾಡಿಕೊಂಡು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾವು ಏನೇನು ಶಾಪ್ ಮಾಡಿದ್ವಿ ಅಂತ ತೋರಿಸ್ತೀನಿ, ಒಂದೊಂದಾಗೇನೆ ಬನ್ನಿ ನೋಡೋಣ. ಫಸ್ಟ್ ನಾನು ಗೋಲ್ಡ್ ತೋರಿಸ್ತೀನಿ. ನಾನು ಏನು ತಗೊಳ್ಳೋ ಪ್ಲಾನ್ ಇರಲಿಲ್ಲ, ಎಲ್ಲ ನಮ್ಮ ಅತ್ತೆಗೆ ತಗೋಬೇಕಂತ ಇದ್ದಿದ್ದು. ಸೊ ಫಸ್ಟ್ ನಾವು ತಗೊಂಡಿದ್ದಂಥದ್ದು ರಿಂಗ್, ಫಿಂಗರ್ ರಿಂಗ್. ಇದು ನೋಡು ಕಾಣಿಸ್ತಾ ಇರ್ಬೋದು ನಿಮಗೆ, ಝೂಮಲ್ಲಿ ತೋರಿಸ್ತೇನೆ. ಇದು ಫಿಂಗರ್ ರಿಂಗ್ ತಗೊಂಡ್ರು ಅವರು. ಇದು ಪ್ಲಾನ್ ಇರಲಿಲ್ಲ, ಸುಮ್ಮನೆ ತಗೊಂಡಿದ್ದು ಸಡನ್ ಆಗಿ. ಡಿಸೈನ್ ನೋಡಿ, ಹತ್ರದಲ್ಲಿ ಅಷ್ಟು ಕ್ಲಿಯರ್ ಇಲ್ಲ ಅನ್ಕೋತೀನಿ. ಸೊ ಇದು ಫಿಂಗರಿಂಗ್ ಫಸ್ಟ್ ತಗೊಂಡಿದ್ದಂಥದ್ದು. ನೆಕ್ಸ್ಟ್ ಆ್ಯಕ್ಚುಲಿ ಇಯರಿಂಗ್ ಅಂತಾನೆ ಹೋಗಿದ್ದು. ಸೊ ನಾವು ಫಸ್ಟ್ ತಗೊಂಡಿದ್ದು ಇಯರಿಂಗ್ಸೇನೆ. ಈ ಇಯರಿಂಗ್ಸ್ ತಗೊಂಡ್ರು ಡೈಲಿ ಯೂಸ್ಗೆ ಅಂತ. ಅವ್ರದ್ದು ಹಳೇದೇನೋ ಡ್ಯಾಮೇಜ್ ಆಗಿತ್ತು ಅಂದ್ಬಿಟ್ಟು ಇದನ್ನ ತಗೊಂಡ್ರು. ಇದು ಪರ್ಲ್ ಇದೆ ಮತ್ತೆ ಸೈಡ್ ಫುಲ್ ಗೋಲ್ಡ್ ಫಿನಿಶಿಂಗ್ ಇದೆ. ಸೊ ಚೆನ್ನಾಗಿದೆ, ಒಂಥರ ಡೈಲಿ ರೆಗ್ಯುಲರ್ ಯೂಸಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಗ್ರಾಮ್ಸ್ ಎಲ್ಲ ಇದು ಅರೌಂಡ್ 4.5 ಇರ್ಬೋದು ಅನ್ಕೋತೀನಿ, ನಾಟ್ ಶ್ಯೂರ್, ಬಿಲ್ಲೆಲ್ಲ ನೋಡಬೇಕು. ಸೊ ನನಗೂ ಪರ್ಸ್ನಲಿ ಇಷ್ಟ ಆಯಿತು. ಯೂಶುವಲಿ ಸ್ಟೋನ್ಸ್ ಎಲ್ಲ ಇತ್ತು ಅವ್ರ ಹತ್ರ. ಸೊ ಈ ಥರ ಪರ್ಲ್ ಸೆಟ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡ್ರು. ನಾವು ಏನಂದರೆ ಗೋಲ್ಡ್ ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಹೋದ ವರ್ಷ. ವೈನಿಧಿಗೆ ಅವಳ ನಾಮಕರಣಕ್ಕೆ ಗೋಲ್ಡ್ ತಂದಿದ್ರು ಅವರು. ಸೊ ಆ ಟೈಮಲ್ಲಿ ಹಾಕಿದಂಥ ಸ್ಕೀಮ್ ಇದು. ಇವಾಗ ಮೆಚೂರ್ ಆಯಿತು, ಅದಕ್ಕೆ ಏನಾದ್ರು ತೊಗೋಬೇಕಲ್ವ ಅಂದ್ಬಿಟ್ಟು ಇಯರಿಂಗ್ ತೊಗೊಂಡಿದ್ದು. ಇಯರಿಂಗ್ ಮತ್ತು ಗೋಲ್ಡ್ ರಿಂಗ್ ಎರಡು ಗೋಲ್ಡ್ ಜ್ಯುವೆಲ್ರಿ ಶಾಪಲ್ಲಿ ಶಾಪಿಂಗ್ ಮಾಡಿದ್ದು. ಆನ್ ದ ವೇ ಬರುವಾಗ ನಾನು ಹೇಳಿದೆ ಅಲ್ವಾ ಸ್ಯಾರೀಸ್ ತೊಗೊಂಡ್ವಿ ಅಂತ. ಸೊ ಇದು ಬಂದು ಫಸ್ಟ್ ಸ್ಯಾರಿ ನಮ್ಮ ಅತ್ತೆ ತೊಗೊಂಡಿದ್ದು. ಡೈಲಿ ಎಲ್ಲಾದರೂ ಈಚೆ ಹೋದಾಗ, ಸುಮ್ಮನೆ ಟೆಂಪಲ್ಗೆ ಏನಾದರೂ ಹೋದಾಗ ಆ ಥರ ಡೈಲಿ ಎಲ್ಲಾದರೂ ಇಲ್ಲ ಹತ್ರ ಸಿಂಪಲ್ ಆಗಿ ಹಾಕೊಳ್ಳೋದಕ್ಕೆ ಅಂತ ತೊಗೊಂಡ್ರು. ಈ ಥರ ಇದೆ ಪ್ರಿಂಟ್, ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ನನಗೆ ಇಷ್ಟ ಆಯಿತು. ಇದು ಬಂದು ಕ್ರೀಮ್ ಕಲರ್ ಮತ್ತು ಇಲ್ಲಿ ಮಲ್ಟಿ ಕಲರ್ ಪ್ರಿಂಟ್ ಇದೆ. ಸೊ ಇದು ಅರೌಂಡ್ 600 ಏನೋ ಬಿತ್ತು ನಮಗೆ. ಸೊ ನೆಕ್ಸ್ಟ್ ಒಂದು ಬಂದು ಈ ಸ್ಯಾರಿ. ಇದು ಡಿಜಿಟಲ್ ಪ್ರಿಂಟ್. ಇದು ಪರ್ಸ್ನಲಿ ನನಗೆ ಇಷ್ಟ ಆಯಿತು. ಇದಕ್ಕೊಂದು ಸ್ಲೀವ್ಲೆಸ್ ಬ್ಲೌಸ್ನ ಪೇರಪ್ ಮಾಡಿ ಹಾಕ್ಕೊಂಡ್ರೆ, ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ. ಸೊ ನಿಮಗೆ ಇಲ್ಲಿ ವಿಡಿಯೋನಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಇದಕ್ಕೆ ಆಕ್ಸಿಡೈಸ್ ಜ್ಯುವೆಲ್ರಿ ಆ ಥರ ಏನಾದರೂ ಮ್ಯಾಚ್ ಮಾಡಬೇಕು, ಆವಾಗಾದರೆ ಇದಕ್ಕೊಂದು ಲುಕ್ ಬರುತ್ತೆ ಈ ಸ್ಯಾರಿಗೆ. ಇದು ಫುಲ್ ಡಿಜಿಟಲ್ ಪ್ರಿಂಟ್ ಸ್ಯಾರಿ. ಇದು ಅಷ್ಟೇ ಮಲ್ಟಿ ಕಲರ್ ಇದೆ ಪ್ರಿಂಟ್ ಬಂದು.
ನನ್ನ ಹತ್ರ ಆಲ್ರೆಡಿ ಬ್ಲ್ಯಾಕ್ ಒಂದು ಸ್ಲೀವ್ಲೆಸ್ ಬ್ಲೌಸ್ ಇತ್ತು. ಸೊ ಅದಕ್ಕೆ ಒಂದೆರಡು ಸ್ಯಾರಿ ಮ್ಯಾಚ್ ಮಾಡಿದ್ದೀನಿ. ಈ ಸ್ಯಾರಿ ತೊಗೊಬೋದು, ಬಟ್ ಬ್ಲೌಸ್ ಸ್ಟಿಚಿಂಗಿಗಂತೂ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇರೋ ಬ್ಲೌಸ್ಗೆ ಆದಷ್ಟು ಮ್ಯಾಚ್ ಮಾಡೋ ಥರ ಸ್ಯಾರೀಸ್ನ ನಾನು ಕಲೆಕ್ಟ್ ಮಾಡ್ತೀನಿ. ಆಯಿತು, ಆ ಬ್ಲ್ಯಾಕ್ ಬ್ಲೌಸ್ಗೆ ಒಂದು 3 ಸ್ಯಾರೀಸ್ ಆಯಿತು. ನೆಕ್ಸ್ಟ್ ಇದು ಸ್ಯಾರಿ, ಇದು ನಮ್ಮ ಅತ್ತೆ ತೊಗೊಂಡಿದ್ದು ಅವರಿಗೆ ಅಂತ. ಇದು ಅಷ್ಟೇ ಸೇಮ್ ಡಿಜಿಟಲ್ ಪ್ರಿಂಟ್. ಇದು ಮಲ್ಟಿ ಕಲರ್ ಒನ್. ಇದು ಬಂದು ಗ್ರೇ ಕಲರ್ ಬಾರ್ಡರ್. ಇದು ಪ್ರಿಂಟ್ ಲೀಫು ಫ್ಲವರ್ಸು ಆ ಥರದ್ದು ಏನೇನೋ ಇದೆ ಸಮಥಿಂಗ್. ಇದು ಸ್ವಲ್ಪ ಪ್ರೈಸ್ ಜಾಸ್ತಿ, 1100 ರೂಪೀಸ್ ಏನೋ ಆಯಿತು ಇದೊಂದು ಸ್ಯಾರಿ. ಸೊ 850 ರೂಪೀಸ್ ಬಿತ್ತು ನನಗೆ. ಇದನ್ನ ವೇರ್ ಮಾಡಿದಾಗ ನಾನು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ನಾನು ಸಂಕ್ರಾಂತಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸ್ಯಾರಿನ. ಸೊ ಆ ಟೈಮಲ್ಲಿ ಫೋಟೋ ಕೂಡ ಹಾಕ್ತೀನಿ ಹೇಗೆ ಕಾಣಿಸ್ತಾ ಇತ್ತು ಅಂತ. ಸೊ ಇಷ್ಟು ಶಾಪಿಂಗ್ ಮಾಡಿಕೊಂಡು ಹಾಗೆ ಬರ್ತಾ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಸೊ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ನಮ್ಮ ಕನ್ನಡದವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.